ಬಿಗ್ ಬಾಸ್ಗೆ ಹೋಗಿದ್ದ ನಮ್ಮ ಉತ್ತರ ಕರ್ನಾಟಕದ ಮಲ್ಲಮ್ಮ ಇವಾಗ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ. ಈ ಮಲ್ಲಮ್ಮನವರು ಬೆಳಕಿಗೆ ಬಂದದ್ದು ಮಲ್ಲಮ್ಮ ಟಾಕ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ನಿಂದ. ಮನೋಜ್ ಅನ್ನುವರು ಇನ್ಸ್ಟಾಗ್ರಾಮ್ನಲ್ಲಿ ಪ್ರತಿದಿನ ಇವರ ಜೊತೆಗಿನ ಒಡನಾಟದ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ರು. ಇವರ ಮುಗ್ಧತೆಯ ಮಾತುಗಳಿಂದ ಜನರ ಮನಸ್ಸಿನಲ್ಲಿ ಇವರು ಮನೆಯನ್ನ ಮಾಡ್ತಾರೆ. 2 ಲಕ್ಷಕ್ಕೂ ಅಧಿಕ ಜನರು ಇವರನ್ನ ಫಾಲೋ ಕೂಡ ಮಾಡ್ತಾರೆ. ಅದೆಷ್ಟೋ ಜನರ ಪ್ರೀತಿಯನ್ನ ಸಂಪಾದನೆ ಮಾಡಿದ್ದಾರೆ ಇವರು. ಇದರಿಂದ ಇವರು ಬಿಗ್ ಬಾಸ್ಗೆ ಕೂಡ ಸೆಲೆಕ್ಟ್ ಆಗ್ತಾರೆ. ಪ್ರತಿದಿನ ನಗುತ್ತಾ ವಿಡಿಯೋಗಳನ್ನು ಮಾಡ್ತಿರುವ ಮಲ್ಲಮ್ಮನ ನಗುವಿನ ಹಿಂದಿನ ಜೀವನ ಹೇಗಿದೆ ಗೊತ್ತಾ? ಕುಡುಕ ಗಂಡ ಅವರ ನಗುವಿನ ಹಿಂದಿನ ನೋವಿನ ಬಗ್ಗೆ ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಲ್ಲಮ್ಮನವರು ಮೂಲತಃ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಒಂದು ಸಣ್ಣ ಹಳ್ಳಿಯವರು. ಇವರ ತಂದೆಗೆ 6 ಜನ ಮಕ್ಕಳಿರುತ್ತಾರೆ. ಕೊನೆಯವರೇ ಮಲ್ಲಮ್ಮ. ಬಡ ಕುಟುಂಬವಾದ್ದರಿಂದ ಕೂಲಿ ಕೆಲಸಗಳನ್ನು ಮಾಡುತ್ತಾ ಬೆಳೆಯುತ್ತಾರೆ. ಕೇವಲ 15 ವಯಸ್ಸಿನಲ್ಲಿ ಮಲ್ಲಮ್ಮನವರು ಮದುವೆಯನ್ನು ಆಗ್ತಾರೆ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೊದಲು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗುವುದು ಸರ್ವೇ ಸಾಮಾನ್ಯವಾಗಿತ್ತು. ಮಲ್ಲಮ್ಮನವರು ಮದುವೆಯಾದ ಹೊಸತರಲ್ಲಿ ಮಾತ್ರ ಚೆನ್ನಾಗಿರುತ್ತಾರೆ. ಆಮೇಲೆ ಗಂಡ ಬಹಳಷ್ಟು ಕುಡಿಯಲು ಆರಂಭ ಮಾಡುತ್ತಾರಂತೆ. ಇದರ ನಡುವೆ ಮಲ್ಲಮ್ಮನಿಗೆ 2 ಗಂಡು ಮಕ್ಕಳಾಗುತ್ತವೆ. ಆದರೂ ಗಂಡ ಕುಡಿತ ಬಿಡದೆ ಹೆಚ್ಚು ಕುಡಿತಾ ಹೋಗುತ್ತಾರೆ. ಕುಡಿದು ಬಂದು ಮಲ್ಲಮ್ಮನನ್ನು ಹೊಡೆಯುತ್ತಿದ್ದರಂತೆ. ಕುಡಿದು ಬಂದು ದಿನನಿತ್ಯ ಜಗಳ ಮಾಡೋದು, ಹೊಡೆಯೋದನ್ನು ಜನ ನಿಂತು ನೋಡುತ್ತಿದ್ದರಂತೆ. ಮಾನ ಮರ್ಯಾದೆಗೆ ಹಂಚಿ ಮರ್ಯಾದೆ ಹೋಯ್ತೆಂದು ಒಂದು ಸಲ ಮಲ್ಲಮ್ಮನವರು ಸಾಯಲು ಹೋಗಿದ್ದರಂತೆ. ಮಕ್ಕಳು ಅನಾಥರಾಗಬಾರದೆಂದು ಸುಮ್ಮನಾಗುತ್ತಾರೆ. ಹೆಚ್ಚಾಗಿ ಕುಡಿದು ಮಲ್ಲಮ್ಮನ ಗಂಡ ಒಂದು ದಿನ ಸಾವನ್ನಪ್ಪುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾದ ಮಲ್ಲಮ್ಮ ಮಕ್ಕಳನ್ನು ಸಾಕೋಕೆ ತುಂಬ ಕಷ್ಟಪಡುತ್ತಾರೆ. ಕೂಲಿ ಕೆಲಸದ ಜೊತೆಗೆ ಟೈಲರಿಂಗ್ ಕೆಲಸ ಕೂಡ ಮಾಡುತ್ತಾರೆ. ಒಂದು ದಿನ ಮಲ್ಲಮ್ಮನ ಮನೆಗೆ ಬೆಂಕಿ ಕೂಡ ಬಿದ್ದಿರುತ್ತಂತೆ. ಇದರ ನಡುವೆ ಮಗ ವಯಸ್ಸಿಗೆ ಬರ್ತಾನೆ. ಮಗನಿಗೆ ಮದುವೆ ಮಾಡಲು ಇದ್ದ ಜಮೀನನ್ನು ಬಡ್ಡಿಗೆ ಹಾಕಿ ಬಂದ ಹಣದಿಂದ ಮಗನ ಮದುವೆ ಕೂಡ ಮಾಡುತ್ತಾರೆ. ಮಗನ ಮದುವೆಗೆ ಮಾಡಿದ 3 ಲಕ್ಷ ರೂಪಾಯಿ ಸಾಲ ತೀರಿಸೋಕೆ ಬೆಂಗಳೂರಿಗೆ ಕೆಲಸಕ್ಕೆ ಬರ್ತಾರೆ. ಬಂದ ಹೊಸತರಲ್ಲಿ ಗೊತ್ತಿಲ್ಲದ ಗಾರೆ ಕೆಲಸ ಮಾಡುತ್ತಾರೆ. ಹೀಗೆ ಗಾರೆ ಕೆಲಸ ಮಾಡುತ್ತಾ ಮನೋಜ್ ಅವರಿಗೆ ಪರಿಚಯವಾಗುತ್ತಾರೆ. ಮನೋಜ್ ಅವರಿಗೆ ಮಲ್ಲಮ್ಮನ ಮುಗ್ಧ ಮಾತು, ಅವರ ಮಾತಿನ ಶೈಲಿ ಮನೋಜ್ ಅವರಿಗೆ ಇಷ್ಟ ಆಗುತ್ತೆ. ಆದ್ದರಿಂದ ಮನೋಜ್ ಗಾರೆ ಕೆಲಸ ಬಿಟ್ಟು ತಮ್ಮ ಮನೆಯಲ್ಲಿ ಕೆಲಸ ಮಾಡುವಂತೆ ಕೇಳುತ್ತಾರೆ. ಅದಕ್ಕೆ ಒಪ್ಪಿ ಮಲ್ಲಮ್ಮ ಅವರ ಮನೆ ಕೆಲಸಕ್ಕೆ ಹೋಗುತ್ತಾರೆ. ಮನೋಜ್ ಅವರಿಗೆ ಮಲ್ಲಮ್ಮನ ಮಾತಿನ ಶೈಲಿ, ಅವರ ಮುಗ್ಧತೆ ಇಷ್ಟ ಆಗಿ ದಿನನಿತ್ಯ ವಿಡಿಯೋಗಳನ್ನು ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡುತ್ತಾರೆ. ಮಲ್ಲಮ್ಮನ ಮಾತುಗಳು ಜನರಿಗೂ ಸಹ ಇಷ್ಟ ಆಗಿ ಜನರಿಂದ ಒಳ್ಳೆಯ ಪ್ರೀತಿ ಪಡೆದು ಒಂಥರ ಸೆಲೆಬ್ರಿಟಿ ಕೂಡ ಆಗುತ್ತಾರೆ. ಮಲ್ಲಮ್ಮನವರು ತಮ್ಮ ಮಾತಿನ ಮುಗ್ಧತೆಯಿಂದ ವೈರಲ್ ಆಗಿ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಕೂಡ ಆಗ್ತಾರೆ. ಮಲ್ಲಮ್ಮನವರು ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಸಾಲ ಮಾಡಿ ಮಕ್ಕಳ ಮದುವೆಯನ್ನು ಮಾಡಿ ಸಾಲ ತೀರಿಸೋಕೆ ಬೆಂಗಳೂರಿಗೆ ಬಂದು ಮಾತಿನಿಂದ ಎಲ್ಲರ ಮನಸ್ಸನ್ನು ಸೆಳೆದು ಬಿಗ್ ಬಾಸ್ನಲ್ಲಿ ಕೂಡ ಕಾಲಿಟ್ಟು ಮನೆ ಮಾತಾಗುತ್ತಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮಿಂದ ನಿರೀಕ್ಷಿಸುವುದು ಕೇವಲ ಮೆಚ್ಚುಗೆಯನ್ನು ಮಾತ್ರ.